ಸಮ್ಮಿಶ್ರ ಸರ್ಕಾರಕ್ಕೆ ದಿಕ್ಕು ತೋರಿಸ್ತಕ್ಕಂಥ ಚುನಾವಣೆ ಇದಾಗ್ಬೋದು ಅಂತ ನಾವೆಲ್ಲ ನಿರೀಕ್ಷೆ ಮಾಡಿದ್ದೀವಿ. ನಾವು ಸಂಪೂರ್ಣವಾಗಿ ಬಿ ಜೆ ಪಿಯ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀನಿವಾಸ್ ದಾಸಕರಿಯಪ್ಪನವ್ರಿಗೆ ಬೆಂಬಲವನ್ನು ಸೂಚಿಸ್ತೇವೆ. ಇದುವರೆಗೂ ಮಾನ್ಯ ಶಿವಶಂಕರಪ್ಪನವರು ಜೀವಿತಾವಧಿಯವರೆಗೂ ಮುಸಲ್ಮಾನರು ಬೆಂಬಲ ಕೊಟ್ಟಿದ್ದರು. ಈಗ ಮುಸಲ್ಮಾನರು ನಮಗೆ ಸೀಟ್ ಕೊಡಬೇಕು ಅನ್ನುವ ಹೋರಾಟ ಏನು ಮಾಡ್ತಾ ಇದ್ದಾರೆ, ಇದನ್ನು ನೋಡಿದರೆ ಬ್ರಿಟಿಷರಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಂಥ ವ್ಯವಸ್ಥೆ ಏನಿತ್ತು ಆ ರೀತಿ ಮುಸಲ್ಮಾನರಿಗೆ ಆಗ್ತಾ ಇದೆಯೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಇದುವರೆಗೂ ಸ್ವಾಭಿಮಾನವನ್ನು ಬದಿಗೊತ್ತಿ, ಯಾಕಂದರೆ ಸುಮಾರು 70-80 ಸಾವಿರ ಮತಗಳಿದ್ದರೂ ಕೂಡ ಸ್ವಾಭಿಮಾನವನ್ನು ಬದಿಗೊತ್ತಿ ಕೆಲಸ ಮಾಡ್ತಾಯಿದ್ರು ಕಾಂಗ್ರೆಸ್ಸಿಗೆ. ನಾನೀಗ ಅವ್ರಿಗೆ ಕರೆ ಕೊಡ್ತೀನಿ, ನಿಮಗೆ ಸ್ವಾಭಿಮಾನದಿಂದ ರಾಜಕಾರಣದಲ್ಲಿ ಉಳಿಬೇಕು ಅಂತ ಹೇಳಿದರೆ ಈ ಬಾರಿ ಚುನಾವಣೆಯಲ್ಲಿ ನೀವು ಅಭ್ಯರ್ಥಿ ಆಗಬೇಕು, ನಿಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು ಅಂತೇಳಿ ನಾನು ಕರೆ ಕೊಡಲಿಕ್ಕೆ ಬಯಸ್ತೀನಿ. ಅದರಲ್ಲೂ ವಿಶೇಷವಾಗಿ ನಾನು ಕೇಳ್ಪಟ್ಟಿದ್ದೀನಿ, ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ನ ಶಾಸಕರುಗಳು ಎಲ್ಲರೂ ಮುಸಲ್ಮಾನ್ ಅಭ್ಯರ್ಥಿ ಆಗಲಿ ಅಂತ ಹೇಳ್ತಾ ಇರ್ತಕ್ಕಂಥದ್ದೇ ವಿಶೇಷ ಅಂತ ನಾನು ಭಾವಿಸಿದ್ದೀನಿ. ನುಂಗಿದ್ರು ಅವತ್ತಿನ ಕಾಲದಲ್ಲಿ, ಭದ್ರ ನುಂಗಕ್ಕೆ ಮತ್ತು ಯಾರು ಹುಟ್ಟಿ ಬಂದರೂ ನುಂಗಕ್ಕಾಗೋದಿಲ್ಲ. ಶಿವಪ್ಪ ಮತ್ತು ಅವ್ರ ತಂಡ, ಶಿವಶಂಕರ್ ಜೀವಂತಿರೋರು ನುಂಗಕ್ಕಾಗೋದಿಲ್ಲ. ನುಂಗಿದಾರಲ್ಲ, ಲೋಕಕ್ಕೆ ಗೊತ್ತಿದೆ. ಯಾಕೆ ಹೇಳಿಲ್ವಾ? ಯಶವಂತರಾವ್ ಅವರ ಪುಸ್ತಕ ಬಿಡುಗಡೆ ಮಾಡಿ. ಇನ್ನೂ ಕಾಲ ಇದೆ ಅದಕ್ಕೆಲ್ಲ ವಿವರಣೆ ಕೊಡೋಕ್ಕೆ. ಈಗಲ್ಲ, ಇನ್ನು ಚುನಾವಣೆ ವೇದಿಕೆ ಮೇಲೆ ವಿವರಣೆ ಕೊಡ್ತೀವಿ. ಈಗಲ್ಲ ವಿವರಣೆ ಕೊಡೋದು. ಇವತ್ತಿಗೆ ಅಷ್ಟೇ ಸಾಕು. ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ಅಭೂತಪೂರ್ವ ನಾಮಿನೇಷನ್ ಪತ್ರ ಕೊಡೋದ್ರಲ್ಲಿ ಭಾಗವಹಿಸಬೇಕು. ಸಂಪೂರ್ಣವಾಗಿ ಈ ಚುನಾವಣೆ ನಮ್ಮದೇ ಅಂತ ಹೇಳಿ ನಾವು ಮಾಡಬೇಕು ಅಂತೇಳಿ ನಾವು ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.